ರಾಜ್ಯದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟುವ ಸಂಬಂಧ ಸಂಘಟನೆ ಮಾಡಲಾಗುತ್ತಿದೆ ಎಂದು ರೈತ ಸಂಘಟನೆಯ ಮುಖಂಡರಾದಂಥ ಕೋಡಿಹಳ್ಳಿ ಚಂದ್ರಶೇಖರ್ ತಿಳಿಸಿದ್ದಾರೆ. ಅವರು ಬಾಗಲಕೋಟೆಯ ವಿದ್ಯಾಗಿರಿಯಲ್ಲಿರುವಂಥ ಪ್ರವಾಸಿ ಮಂದಿರದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡುತ್ತಾ ಕಾಂಗ್ರೆಸ್ ಹಾಗೂ ಬಿಜೆಪಿ ಜೆಡಿಎಸ್ ಪಕ್ಷಗಳು ರಾಷ್ಟ್ರೀಯ ಪಕ್ಷದ ಹೆಸರಿನಲ್ಲಿ ರೈತರಿಗೆ ತೊಂದರೆ ಉಂಟು ಮಾಡುತ್ತಿದೆ. ಈ ಹಿನ್ನೆಲೆಯಲ್ಲಿ ರಾಜ್ಯಾದ್ಯಂತ ಸಂಚಾರ ಮಾಡಿ ಪ್ರಾದೇಶಿಕ ಪಕ್ಷದ ಬಗ್ಗೆ ಸಂಘಟನೆ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. ಇದೇ ಸಮಯದಲ್ಲಿ ಮಾತನಾಡಿದ ಅವರು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರ ವಿರುದ್ಧ ಹರಿಹಾಯ್ದಿದ್ದಾರೆ. ಏನಂತ ಹೇಳಿದ್ದಾರೆ ಕೇಳೋಣ ಬನ್ನಿ. ಬಂದ್ ಕರೆ ಕೊಡ್ತಕ್ಕಂಥವ್ರು ಎಲ್ಲರನ್ನ ವಿಶ್ವಾಸಕ್ಕೆ ತಗೊಂಡು ಚರ್ಚೆ ಮಾಡಿ ಬಂದ್ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಹೇಳಿ ತೀರ್ಮಾನ ತಗೊಂಡು ಎಲ್ಲರೂ ಸರಿ ತಪ್ಪುನು ಆಮೇಲೆ ಎಲ್ಲರ ಒಮ್ಮತದ ಧ್ವನಿ ಆಗಬೇಕಾಗಿತ್ತು. ಅದು ಆಗಿಲ್ಲ ಅಂತ ಹೇಳಿ ಆದರೂ ಕೂಡ ನಾವು ಎಲ್ಲ ಗೆಳೆಯರು ಬಂದು ಕರೆ ಕೊಟ್ಟಿದ್ದಾರೆ, ಬೆಂಬಲಿಸ್ತೀವಿ. ಹೇಳಿಕೆ ಅದು ಮಂಡ್ಯ ಇರ್ಬೋದು, ರಾಮನಗರ ಇರ್ಬೋದು, ಬಾಗಲಕೋಟೆ ಇರ್ಬೋದು, ಜನಕ್ಕೆ ಆ ರೀತಿ ಪದ ಬಳಕೆ ಮಾಡೋದೇ ಮೂರ್ಖತನ. ಈಗ ಇವ್ರದ್ದು ತಕ್ಕೊಂಡ್ರೆ ನೀವು ಎಲ್ಲಿಂದ ಬಂದ್ರಪ್ಪ, ನಿಮ್ಮದು ಬ್ಯಾಕ್ಗ್ರೌಂಡ್ ಏನು, ನೀವು ಶುರು ಮಾಡಿದ್ದೇನು, ನೀವು ಬ್ಯಾಕ್ಗ್ರೌಂಡ್, ನಿಮ್ಮ ಗುರು ಯಾರು, ಆಮೇಲೆ ನೀವು ಕನಕಪುರದ ಬಂಡೆ ಹೊಡೆಯಕ್ಕೆ ಶುರು ಮಾಡಿದ್ರಲ್ಲ, ಗ್ರಾನೈಟ್ ಸ್ಟೋನ್, ಅಲ್ಲಿಂದ ನೀವು ಶುರು ಮಾಡಿದವರು. ಇವತ್ತು ದೇಶದ 2ನೇ ಬಹಳ ದೊಡ್ಡ ಶ್ರೀಮಂತರ ಪಟ್ಟಿಯಲ್ಲಿ ಇದೆಯಾ? ಇದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡ್ಕೊಳ್ಳಿ, ಹೆಂಗೆ ಬಂದಿದ್ರಿ ಇವತ್ತು. ನಿನ್ನ ಆರ್ಥಿಕತೆ ಸುಭದ್ರವಾಗಿರ್ಬೋದು, ರಾಜಕೀಯ ಅಧಿಕಾರ ಇಂಥ ಕಾಂಗ್ರೆಸ್ ಪಕ್ಷಗಳಿಗೆ ಅಥವಾ BJPಗಳಿಗೆ ನಿನ್ನಂಥವ್ರು ಅನಿವಾರ್ಯ ಇರ್ಬೋದು. ಆದರೆ ಜನ ಎಲ್ಲದನ್ನೂ ನೋಡ್ತಾ ಇದ್ದಾರೆ, ಎಲ್ಲರ ಚಾರಿತ್ರ್ಯವೂ ಜನಕ್ಕೆ ಗೊತ್ತಿದೆ. ಆದರೆ ಯಾವುದನ್ನು ಮಾತಾಡಬೇಕು ಯಾವುದನ್ನು ಮಾತಾಡಬಾರ್ದು ಅಂತ ಹೇಳಿ ನಿನ್ನಂಥ ರಾಜಕಾರಣಿಗಳಿಗೆ ಭಾಳ ಎಚ್ಚರಿಕೆ ಇರಬೇಕು. ನೈತಿಕತೆ ಇದ್ದರೆ ಮಾತಾಡಬೇಕು, ನೈತಿಕತೆ ಇಲ್ಲ ಅಂದರೆ ಸುಮ್ಮನೆ ಇರಬೇಕು. ಬಾಗಲಕೋಟೆ ವಿದ್ಯಾಗಿರಿಯ ಸಾಯಿ ಮಂದಿರದಲ್ಲಿ ಉಚಿತ ಧ್ಯಾನ ಮತ್ತು ಆತ್ಮಜ್ಞಾನ ಶಿಬಿರ ನಡೆಯಿತು. ಗುರುದತ್ತ ಪತ್ರಿಜಿ ಪಿರಾಮಿಡ್ ಧ್ಯಾನ ಕೇಂದ್ರದ ವತಿಯಿಂದ ಬ್ರಹ್ಮರ್ಷಿ ತಟವರ್ತಿ ವೀರ ರಾಘವರಾವ್ ಅವರಿಂದ ಧ್ಯಾನ ಮತ್ತು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾಹಿತಿ ನೀಡಿದರು. ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆಯವರೆಗೆ ಶಿಬಿರದಲ್ಲಿ ಆರೋಗ್ಯಕರ ಬೆಳವಣಿಗೆಗೆ ಧ್ಯಾನ ಅತಿ ಅಗತ್ಯವಿದೆ. ಯಾವುದೇ ರೋಗ ರುಜಿನಗಳು ಇರಲಿ ಧ್ಯಾನದಿಂದ ಹೋಗಲಾಡಿಸಲು ಸಾಧ್ಯ. ಮಾನಸಿಕ ನೆಮ್ಮದಿ ಸೇರಿದಂತೆ ದೇಹದಲ್ಲಿ ಸದಾ ಲವಲವಿಕೆಯಿಂದ ಇರುವಂತೆ ಧ್ಯಾನದ ಮಹತ್ವದ ಬಗ್ಗೆ ತಿಳಿಸಲಾಯಿತು. ಅಂದರೆ భార్య భర్తల మధ్య ఉండే సమస్య. ఓకే. నెంబర్ 3 కుటుంబ సమస్యలు. ಕುಟುಂಬ ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆದ ಜೊತೆಗೆ ಆರ್ಥಿಕ ಸಮಸ್ಯೆಗಳು ಕೂಡ ಇವೆ. ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂಥ P.H. ಪೂಜಾರ್ ಅವರು ವಿಧಾನ ಪರಿಷತ್ತಿನಲ್ಲಿ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಸಮಸ್ಯೆ ಕುರಿತು ಜಲಸಂಪನ್ಮೂಲ ಸಚಿವರಾಗಿರುವಂಥ ಹಾಗೂ ಉಪಮುಖ್ಯಮಂತ್ರಿಗಳಾಗಿರುವಂಥ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ನೀಡಿದ್ದಾರೆ. ಆಲ್ಮಟ್ಟಿ ಜಲಾಶಯದ 525 ಮೀಟರ್ ಎತ್ತರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಭೂ ಸ್ವಾಧೀನ ಮತ್ತು ಪರಿಹಾರಕ್ಕೆ ಸಂಬಂಧಪಟ್ಟಂತೆ P.H. ಪೂಜಾರ್ ಅವರು ಕೇಳಿದ ಪ್ರಶ್ನೆಗೆ ಡಿ.ಕೆ. ಶಿವಕುಮಾರ್ ಅವರು ಉತ್ತರ ನೀಡಿದ್ದಾರೆ. ಏನಂತ ಕೇಳಿದ್ದಾರೆ, ಉಪಮುಖ್ಯಮಂತ್ರಿಗಳು ಏನು ಉತ್ತರ ಹೇಳಿದ್ದಾರೆ ಎಂಬುದನ್ನು ನೋಡೋಣ ಬನ್ನಿ. ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇರುವಂಥದ್ದು ಒಂದೇ, ಈಗಾಗಲೇ ದುಡ್ಡು ಖರ್ಚು ಮಾಡಿದ್ದೀರಾ 522ವರೆಗೆ ಭೂ ಸ್ವಾಧೀನ ಸಾಲಾಗಿದೆ. 16,000 ಎಕರೆದು ಈ ಸದ್ಯ ಪ್ರಕ್ರಿಯೆ ಚಾಲೂ ಇದೆ. 4-1 L1 ಆಗಿದೆ, 19 ಆಗಿದೆ, ಈಗಾಗಲೇ ಇದೆ. ಯಾಕಂದ್ರೆ ಮುಗಿಸಬಾರ್ದು ಅಂತ ಅನ್ನುವಂಥ ಪ್ರಶ್ನೆಗಳನ್ನು ಕೇಳಿ, ಉಪ ಪ್ರಶ್ನೆ ಆಮೇಲೆ ಕೇಳಿ. ಆಮೇಲೆ ಕೇಳ್ತಾ ಇದ್ದೀನಿ. ಅಲ್ಲ, ಉಪ ಪ್ರಶ್ನೆ ಬೇಡ.
ಸರ್ಕಾರಕ್ಕೆ ಬರ್ಡನ್ ಹೆಚ್ಚಿಗೆ ಆಗಬಾರ್ದಲ್ಲ ಅಂತ ನಾನು ತಮ್ಮಲ್ಲಿ ಕೇಳ್ತಾ ಇದ್ದೀನಿ. ಈಗ ಅದರಲ್ಲಿ ಮುಗಿಸಬಹುದಾಗಿತ್ತಲ್ಲ ಅಂತ. ಈಗ ಎಲ್ಲಿವರೆಗೆ ಅಕ್ವಿಷನ್ ಪ್ರಾರಂಭ ಆಗಿದವ ಅಷ್ಟಕ್ಕಾದ್ರೆ ಮುಗಿಸಬಹುದಾಗಿತ್ತು ಅನ್ನೋಂಥ ಪ್ರಶ್ನೆ ತಮ್ಮಲ್ಲಿ ಕೇಳ್ತೀರ. ಅಧ್ಯಕ್ಷರೇ, ಬಹುಶಃ ಪೂಜಾರರು ಇದ್ರ ಬಗ್ಗೆ ಎಷ್ಟು ಯಾರು ಕೇಳಿಲ್ವೇನೋ ಅಷ್ಟು ಪ್ರಶ್ನೆಗಳನ್ನು ನೀವೇ ಕೇಳಿದ್ದೀರಿ. ಅಭಿನಂದನೆಗಳು UKP ಬಗ್ಗೆ. ಅಲ್ಲಿ ಕೇಳಬೇಕಾಗಿತ್ತು, ಯಾರು ಕೇಳ್ತಾ ಇಲ್ಲ ನಿಮ್ಮ ಕಡೆಯವರು. ಅಲ್ಲಿ ಕೇಳಿದ್ದಾರೆ, ನಿಮ್ಮ ಪೈಕಿ ಹೇಳ್ತಾ ಇರ್ತಾರೆ ಇಲ್ಲ ಹೇಳ್ತಾ ಇದ್ದೀರಿ. ಅಧ್ಯಕ್ಷರೇ, ಈ 3ನೇ ಸ್ಟೇಜ್ ಬಗ್ಗೆ ನಮ್ಮೆಲ್ಲ ಶಾಸಕರುಗಳು ಇವರು ಎಲ್ಲ ಸೇರಿ ಭಾಳ ಒತ್ತಾಯ ಮಾಡ್ತಾ ಇದ್ದಾರೆ. ಹಿಂದೆ ಬೊಮ್ಮಾಯಿ ಗೌರ್ಮೆಂಟಲ್ಲಿ ಒಂದು ತೀರ್ಮಾನ ಕೂಡ ಮಾಡಿದ್ದಾರೆ. ಆ ತೀರ್ಮಾನ ಇವ್ರಿಗೆ ಸಮಾಧಾನ ಆಗ್ತಾ ಇಲ್ಲ. ನಿಮಗೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿ ತೀರ್ಮಾನ ಮಾಡ್ತಾರೆ. ಒಟ್ಟು 75,563 ಎಕರೆ ಸಬ್ಮರ್ಜ್ ಆಗಿದೆ. 2,543 ಎಕರೆ ಈಗಾಗಲೇ ಅವಾರ್ಡ್ ಪಾಸ್ ಮಾಡಿದ್ದೀವಿ. ಇನ್ನು 29,568 ಡಿಫ್ರೆಂಟ್ ಸ್ಟೇಜಲ್ಲಿ ಇದೆ. ಇನ್ನು ಒಟ್ಟು 443,452 ಎಕರೆ ಆಗಬೇಕಾಗಿದೆ. ಈ RC ಲ್ಯಾಂಡ್ಗೆ 6,467 ಎಕರೆ ಈಗಾಗಲೇ ಒಟ್ಟು ಬೇಕಾಗಿರೋ ಜಮೀನು ಅದಕ್ಕೆ ಲೆಕ್ಕ ಹಾಕಿರೋದು. ಅದಕ್ಕೆ ಆಲ್ಮೋಸ್ಟ್ 50% ಕವರ್ ಮಾಡಿದ್ವಿ. 3,392 ಎಕರೆ. ಡಿಫ್ರೆಂಟ್ ಸ್ಟೇಜಲ್ಲಿ 2,600 ಎಕರೆ ಇದೆ. ಬ್ಯಾಲೆನ್ಸು 471 ಎಕರೆ ಇಟ್ಕೊಂಡಿದೆ. ಇನ್ನು ಫಾರ್ಮೇಷನ್ ಆಫ್ 24 RC ವಿಲೇಜಸ್ಗೆ ಅದು 4,636 ಎಕರೆ ಎಕ್ಸ್ಟೆಂಟು. ಪಾಸ್ಟ್ 1,886. ಡಿಫ್ರೆಂಟ್ ಸ್ಟೇಜಲ್ಲಿ 2,500 ಎಲ್ಲ ಇದೆ. ಈ ಒಂದು UKPಲಿ 10 ಕೋಟಿ 12 ಕೋಟಿ ಎಲ್ಲ ಅವಾರ್ಡ್ ಆಗಿಬಿಟ್ಟಿದೆ ಕೋರ್ಟಲ್ಲಿ. ಅದೆಲ್ಲ ಮುಂದಕ್ಕೆ ಆಲೋಚನೆ ಮಾಡಬೇಕು ಅಂತ ಕನ್ಸರ್ಟ್ ಅವಾರ್ಡ್ ಮಾಡಿದ್ವಿ. ರೈಟ್? ಕನ್ಸರ್ಟ್ ಅವಾರ್ಡ್ ಮಾಡಿಬಿಟ್ಟು ಅಲ್ಲಲ್ಲಿಗೆ ಕ್ಲೋಸ್ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಸೊ ಆ ಪ್ರಸ್ತಾವನೆನ ಈ ಕ್ಯಾಬಿನೆಟ್ಟು ನಮ್ಮ ಅಫಿಷಿಯಲ್ಸು ಎಲ್ಲರ ಹತ್ರ ಮಾತಾಡಿ ಲೀಗಲಾಗೆಲ್ಲ ಮಾತಾಡಿ ಅದನ್ನು ತೆಗೆದುಕೊಂಡು ಬಂದಿದ್ದಾರೆ. ಸೊ ನೆಕ್ಸ್ಟು ಕ್ಯಾಬಿನೆಟ್ಗೆ ತೊಗೊಂಡು ಹೋಗ್ತೀವಿ. ಒಂದು ಕಮಿಟಿ ಫಾರ್ಮ್ ಮಾಡೋದು ಹೆಂಗೆ ಏನು, ಯಾಕೆಂದರೆ ನಾವೇನು ಅನ್ಅಫಿಷಿಯಲಾಗಿ ನಾವು ಕೂತ್ಕೊಂಡು ಮಾತಾಡಿದ್ದು. ಅಫಿಷಿಯಲಾಗಿ ಕರೆದಿದ್ದು, ಬಟ್ ಎಲ್ಲರ ಸಮ್ಮುಖದಲ್ಲಿ ಮಾತಾಡೋರು. ದಟ್ ಶುಡ್ ಬಿ ಎ ಫಾರ್ಮ್ ಆಫ್ ಎ ಗೌರ್ಮೆಂಟ್ ಡಾಕ್ಯುಮೆಂಟ್. ಗೌರ್ಮೆಂಟ್ ಡಾಕ್ಯುಮೆಂಟಾಗಿ ಮಾಡಬೇಕು. ಅದಾದಮೇಲೆ ನಾವು ಫೈನಾನ್ಸ್ ಅವ್ರು ಕೇಳಬೇಕು, ಲೀಗಲ್ ಎಕ್ಸ್ಪರ್ಟ್ಸ್ ಕೇಳಬೇಕು ಎಷ್ಟು ದುಡ್ಡು ಬೇಕು ಅಂತ. ಈಗ ಹಳೇ ಲೆಕ್ಕ ತೆಗೆದುಕೊಂಡ್ರೆ ಏನು ಹೇಳಿದೆ 10 ಕೋಟಿ ಅನ್ನುವಂಥದ್ದು ಬಿಕಾಸ್ ಆಫ್ ದ ನೆಗ್ಲಿಜೆನ್ಸ್ ಫ್ರಮ್ ದ ಪಾರ್ಟ್ ಆಫ್ ದ ಗೌರ್ಮೆಂಟ್ ಅಂತ ನಾ ಹೇಳ್ತೇನೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ ತಕ್ಷಣ ಅದಕ್ಕೆ ಬದ್ಧತೆಯಿಂದ ಮುಗಿಸ್ತಾ ಹೋಗಿದ್ರೆ ಈ ಪರಿಸ್ಥಿತಿ ಬರ್ತಿದ್ದೇ ಇಲ್ಲ. ಯಾವುದೋ 1-2 ಕೇಸ್ಗಳು ಇದೇ ಸಭಾಪತಿಗಳೇ, ಜನರಲ್ ಆಗಿ ಇಲ್ಲ. ಜನ ಈಗ ಅಪೇಕ್ಷೆ ಮಾಡಿದಂಥದ್ದು ಆವಾಗ 40 ಲಕ್ಷ ರೂಪಾಯಿ ಡ್ರೈ ಲ್ಯಾಂಡ್ ಕೊಡಿ, 50 ಲಕ್ಷ ರೂಪಾಯಿ ನೀರಾವರಿ ಕೊಡಿ ಅನ್ನುವಂಥ ಪ್ರಿನ್ಸಿಪಲಿ ಒಪ್ಕೊಂಡಿದ್ದಾರೆ. ಅದಕ್ಕೆ ಆವಾಗ ಈಗ 4 ತಿಂಗಳಾಯಿತು. 4 ತಿಂಗಳ ನಂತರ ಇವತ್ತಿವರೆಗೂ ಒಂದೇ ಒಂದು ಸಭೆ ಮಾಡಿ ಈ ವ್ಯಾಲ್ಯೂಯೇಷನ್ ಫಿಕ್ಸ್ ಮಾಡುವಂಥದ್ದು ಜನಪ್ರತಿನಿಧಿಗಳಾಗಿ ಕೂಡಿ ಅಥವಾ ಇನ್ನೊಂದು ಮುಳುಗಡೆ ಸಂತ್ರಸ್ತರು ಕೂಡಿಸಿ ತೀರ್ಮಾನ ಮಾಡಬೇಕಾದ ಅಧಿಕಾರಿಗಳ ಜೊತೆಗೆ ಇವತ್ತಿನವರೆಗೆ ಆಗಿಲ್ಲ. ಇನ್ನೂ ನೀವು ಕ್ಯಾಬಿನೆಟ್ದಲ್ಲಿ ಒಯ್ತಾ ಇದ್ದೀವಿ ಹಾಗೆ ಹೀಗೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀರಿ. ಇದು ಏನಾಗುತ್ತೆ ಅಂತಂದ್ರೆ ಈ ಎಸ್ಕಲೇಷನ್ ಅನ್ನುವಂಥದ್ದು ಪ್ರತಿ ವರ್ಷ ಯಾವುದೇ ಇದೇ ಜಮೀನು ಅಂತಲ್ಲ, ಪ್ರತಿಯೊಂದು ವಸ್ತುವಿಂದು ವ್ಯಾಲ್ಯೂಯೇಷನ್ 5-10% ಹೆಚ್ಚಾಗ್ತಾ ಇರುವಂಥದ್ದು. ಈಗ ಮೊನ್ನೆ ಒಂದು ಪತ್ರಿಕೆಯಲ್ಲಿ ಓದಿದ್ದೆ ನಾನು. ವರ್ಷಕ್ಕೆ 3,650 ಕೋಟಿ, ದಿನಕ್ಕೆ 10 ಕೋಟಿ ರೂಪಾಯಿ ಸರ್ಕಾರದ ಮೇಲೆ ಭಾರ ಹೆಚ್ಚಿಗೆ ಬೀಳ್ತಾ ಇದ್ದೀರಿ ಮಾನ್ಯ ಸಭಾಪತಿಗಳೇ. ದಿನಕ್ಕೆ 10 ಕೋಟಿ ನೀವು ಎವರೇಜ್ ತೆಗಿರಬೇಕಾದ್ರೆ ಈ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀವು ಎಷ್ಟೆಷ್ಟು ಡಿಲೇ ಮಾಡ್ತಾ ಇದ್ದೀರಿ. ಪ್ರತಿ ದಿವಸಕ್ಕೆ 10 ಕೋಟಿ, ವರ್ಷಕ್ಕೆ 3,650 ಕೋಟಿ ಆಯಿತು. ನೀವು ಈ ವರ್ಷದ ಬಜೆಟ್ನಲ್ಲಿ ತೋರಿಸಿದ್ದು 45,600 ಕೋಟಿ ರೂಪಾಯಿ ಬಡ್ಡಿ ತುಂಬಲಿಕ್ಕೆ ಆಗ್ತದೆ. ಇದು ಬಡ್ಡಿ ಇದು ಸೇರುವಂಥದ್ದು ಆಗ್ತದೆ ನಿಮ್ಗೆ. ಈ 6,000 ಹೋಯ್ತು, 10,000 ಆಯ್ತು, 15 ಆಯ್ತು, 20 ಈ ಥರ ಆದರೆ ಬಡ್ಡಿ ಕೊಡ್ಲಿಕ್ಕೆ ಸತ್ಯ ಸರ್ಕಾರದಲ್ಲಿ ದುಡ್ಡು ಆಗಲಿಕ್ಕಿಲ್ಲ. ಅಂದರೆ ಯೋಜನೆ ಬಂದ್ ಮಾಡೋದು ಪ್ರಸ್ತಾವ ಇಟ್ಕೊಳ್ದಿದ್ರೆ ಹೇಗೆ ಯೋಜನೆ ಬಂದ್ ಮಾಡೋದು ಆಗ್ಬೋದೇನು ಹೆಂಗೆ? ದಯಮಾಡಿ ಇದಕ್ಕೆ, ಯಾಕಂದ್ರೆ ಇಲ್ಲಿ 96 ಅಂದರೆ 1 ಲಕ್ಷ ಕೋಟಿ ಆಯಿತು, ಇನ್ನೂ 2 ಲಕ್ಷ ಕೋಟಿ ಹೆಚ್ಚಿಗೆ ಆಗ್ಬೋದು. ಇದೇ ರೀತಿ ಡಿಲೇ ಮಾಡ್ತಾ ಇದ್ದಾರೆ. ಈಗ ಈ ಭಾಗದ ಈ ಟೋಟಲ್ ಇವತ್ತು ತೆಗೆದಿಟ್ಟಿದ್ದು 22,181 ಕೋಟಿ. 22,181 ಕೋಟಿ ರೂಪಾಯಿ ತೆಗೆದಿಟ್ಟಿದೆ ನೀವು ಇದರಲ್ಲಿ. ಈ ಅಧ್ಯಕ್ಷರೇ, ಅವರು ಪಾಪ ಅವ್ರ ಕಳೆ ಬಗ್ಗೆ ನಮ್ದೇನು ತಕರಾರೇನಿಲ್ಲ. ಅವ್ರಿಗೂ ಗೊತ್ತಿದೆ ಫೈನಾನ್ಷಿಯಲ್ ಸ್ಟ್ರಕ್ಚರ್ ಏನಿದೆ. ನಾವು ನೀವೆಲ್ಲ ಸೇರಿ ಏನಾರು ಮಾಡಿ ಇದನ್ನು ನ್ಯಾಷನಲ್ ಪ್ರಾಜೆಕ್ಟ್ ಅಂತ ಮಾಡಿಸ್ಬೇಕು. ನೀವು ಎಲ್ಲ ಪ್ರೆಷರ್ ಬಿಲ್ಡಪ್ ಮಾಡಿ ನಿಮ್ಮ MP ಗಳು ಸರ್ಕಾರ ಎಲ್ಲ ಸೇರಿ ಮಾಡಿದ್ರೆ ಅವರು ದುಡ್ಡು ಕೊಟ್ಟರೆ ಬಹುಶಃ ಇದಕ್ಕೇನಾದ್ರು ಮುಕ್ತಿ ಸಿಗ್ಬೋದು ಅಂತ ಕಾಣ್ತದೆ. ನ್ಯಾಷನಲ್ ಪ್ರಾಜೆಕ್ಟ್
ನೋಡಿ ಒಂದು ಪೂಜಾರಿ, ರೆಸಲ್ಯೂಷನ್ ಕೂತ್ಕೊಳ್ಳಿ, ಮಾಡೋಣ. ಉತ್ತರ ತಗೊಳ್ಳಿ. ನೀವು ಕೇಳಿರೋ resolution ಪ್ರಶ್ನೆಗಳು ಮಾಡೋಣ. ನೀವು ಮತ್ತೆ ಉಪಪ್ರಶ್ನೆ ಎಲ್ಲ ಆಯ್ತು, ಅದು leadership ಹೇಳ್ತಾ ಅಲ್ಲಿ ಇದ್ದಾರಲ್ಲ, national ಕೂತ್ಕೊಳ್ಳಿ. parliament ಮಾಡ್ಸೋಣ. ನಿರಾನಿ ಕೂತ್ಕೊಳ್ಳಿ. ಇಲ್ಲ ನೋಡಿ, ನೀವು ನಾನು ಮಧ್ಯದಲ್ಲಿ ಅವಕಾಶ ಕೊಡೋದಿಲ್ಲ ಒಂದ್ ನಿಮ್ಗೆ. ನಿಮಿಷ ಪ್ಲೀಸ್ ಅಲ್ಲ, ಕೂತ್ಕೊಳ್ಳಿ. ಒಂದ್ ನಿಮಿಷ. We will all work towards. ನಾನು ಅಲ್ಲ, ರೆಡಿ ಮಾಡ್ಕೊಂಡು ಬರ್ತೀನಿ. ಇದಕ್ಕೆ ಒಂದು ಏನು ನ್ಯಾಷನಲ್ ರೆಸಲ್ಯೂಷನ್ ನೀವು ಮಾಡೋಣ. ಕಳಕಳಿನ ತೋರಿಸ್ತಾ ಇಲ್ಲ, ಏನ್ ಮಾಡ್ಬೇಕು? ಕಳಕಳಿ ಬೇಕಲ್ಲ, ಒಂದ್ ಸ್ವಲ್ಪ ಆದ್ರೂ. ಅಲ್ರಿ, ಅಲ್ರಿ, ಪೂಜಾ ಸಾಹೇಬ್ರೆ. 22,017 5% ಇಟ್ಟಿದ್ದಾರೆ ಅಂದ್ರೆ ಏನಾದ್ರ ಅರ್ಥ ಪೂಜಾರ್ ಸಾಹೇಬ್ರೆ, ಸರ್? ಏನಿದೆ ಅರ್ಥ ಅಂತ? ಗೌರ್ಮೆಂಟ್